ಬರಲ್ಲ 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 ಈ ಮನೆಯಾಗು ಅಂದ್ರೂ ಬುಡ್ದಿದ್ದಂಗೆ ಕರ್ಕೊಂಬಿಟ್ಟು ಬಂದು ನನ್ನ ಪ್ರಾಣ ತೆಗಿತಾರಲ್ಲ. 10 ಗಂಟೆ ಆದ್ರೂ ತಿನ್ನಕ್ ನಾಷ್ಟ ಇಲ್ಲ, 10 ಗಂಟೆ ಆದ್ರೂ ಕುಡಿಯಕ್ ಕಾಪಿ ಇಲ್ಲ. ಈ ಬೇವರ್ಸಿ ಬಾಳ ಏನಕ್ಕೆ ಬೇಕು ಅಂತ ನನಗೆ? ಆ ಇದ್ದರಿದ್ರು ಬೇವರ್ಸಿ ಬಾಳ ಬೇಕಾ ನನಗೆ? ಅಯ್ಯೋ ಒಳ್ಳೆ ಕತೆ ಆಯ್ತಾಯ್ತಲ್ಲ. ಯೋಸ್ ಹೇಳೋಣ ಯೋಸ್ ಬಿಡೋಣ ಇವಕ್ಕೆ ಬಡತದವಕ್ಕೆ. ಏಳಿ 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 ಸಾಕು ಬಿದ್ದೋಗ್ಬಿಟ್ಟೈತೆ, ಹಾಳಾಗೋಗ್ಬಿಟ್ಟಿದ್ದೀನಿ ನಾನಂತೂ. ಇವಕ್ಕೆ ಏಳಿ 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 ಬಡತದವ. ಎಷ್ಟು ಹೇಳಿದ್ರು ಅಷ್ಟೇನೇ ಇವಕ್ಕೆ. ಲೋಪರ್ ಬಡ್ಡಿಗಳು ತಗೊಬಿಟ್ಟು ಬಂದು ಆ ಒಂದು ನಾಷ್ಟ ಕೊಡಕ್ಕೆ ಯೋಗ್ಯತೆ ಇಲ್ಲ. ಮನೆಗೆ ಬಂದು ಲಬ 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 ಅಂತ ಬಾಯ್ ಬಡ್ಕೊಂಡು ಕರ್ಕೊಬಿಟ್ಟು ಬಂದು ನನ್ನ ಇಲ್ಲಿಗೆ ಸಾಯ್ ಬಡಿಯಕ್ಕೆ ಅಂತ ನೀಯ. ಏನ್ಲೇ ಬಂದಿರೋ ನಿಂಗೆ ದೊಡ್ಡಪತ್ತು? ಬರಕಿಲ್ಲ ಬರಕಿಲ್ಲ ಅಂದ್ರೂ ಬುಡ್ದಿದ್ದಂಗೆ ಕರ್ಕೊಂಬಿಟ್ಟು ಬಂದಿದ್ದೀಗಲ್ಲ ನೀನು. ಏನು ದೊಡ್ಡಪತ್ತು ಬಂದೈತೆ ನಿನಗೆ? ದೊಡ್ಡ ಬಡ್ಡಿ ನಿನಗೆ. ಹೆಂಗೋ ಪೊದ್ದಿ ಗಮ 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 ಅಂತ ಮಾಡಿಕೊಡು. ದಿನ ಬೆಳಿಗ್ಗೆ ಆದರೆ ದ್ವಾಸೆ ಪೂರಿ ಚಿತ್ರಾನ್ನ ಪುಳಿಯೋಗ್ರೆ ಅಂತ, ಇಲ್ಲಿ ಬಂದು ಅದೇನು ಅಂತಾರಲ್ಲ. ಅಯ್ಯೋ ಅಮ್ಮ, ಇದು ಯಾಕಿಂಗ್ ಗಾಡಿಯೇ? ನಮ್ಮ ಮನೆಗೆ ಬರಕ್ಕೆ ನಿಂಗೆ ಏನಾದ್ರು ಕಷ್ಟವ? ನಿಂಗೆ ಮನೆಗೆ ಬರೋಕ್ಕೆ ಹೇಳು. ಒಳ್ಳೆ ಕೈ 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 ಅನ್ನಂಗೆ ಆಡ್ತಿದ್ದಲ್ಲ ನೀನು. ಒಳ್ಳೆ ತಲೆನೋವಾಯ್ತು ನನಗಂತೂ. ಇರು ಹೋಗ್ಬಿಟ್ಟು ಇಕ್ಕಿದಿನಲ್ಲ ಅಡುಗೆಗೆ ಮಾಡಾಕ್ ತಿಂದ್ರು. ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕತಿಯ? ಸುಮ್ಕೆನೆಯಾ? ಓ ಏನೋ ತಿನ್ಸ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಾಯ್ತದೋ? ಏಯ್ ನಾನು ಹೆಂಗಲ್ ಬಿದ್ದಿದ್ದೆ ಮುಯ್ಕೊಂಡು ಕರ್ಕೊಂಬಿಟ್ಟು ಬಂದೋಳು ನೀನ್ ತಾನೇ. ಮಾಡಾಕ್ಬಿಡ್ಬೇಕು ಕೂಡ 10 ಪೈಸದ ಕೆಲಸ ಮಾಡಕ್ಕಿಲ್ಲ ನಾನಂತೂ. ನೋಡು ನನ್ನ ಸಂತಾಕ್ ನೋಡ್ಕತಿಯ ನೋಡ್ಕ, ಇಲ್ಲ ಹೊಂಟಾಯ್ತಿರೋದೇನೆ ನಾನಂತೂ. ಓ ತಿಕ್ಲದಿಸ್ಬೇಡ ನನಗೆ. ಲೇ ಅತ್ತೆಗೆ ಯಾಕ್ಲೆ ಇಷ್ಟೊಂದು ಕಾಟ ಕೊಟ್ಟಿಯೇ? ಅತ್ತೆ ಪಾಪ ಅಲ್ವೇನೆ? ಅಲ್ರಿ ನಾನಂತೂ ಏನು ಮಾಡಿಲ್ಲ. ನಾಷ್ಟ ಮಾಡು ಅಂತ ಹೇಳ್ಬಿಟ್ಟು ಇದು ಮಾಡೋದು ನೋಡಿ ಹೆಂಗೆ ಇದು ಮಾಡ್ತಾರೆ. ನಾಷ್ಟ ಮಾಡು ಅದು ಮಾಡಿ ಇದು ಮಾಡು ಅಂತ ಹೇಳ್ಬಿಟ್ಟು ಓ ಅಲ್ಲ ಬೆಳಿಗ್ಗೆ ಎದ್ಬಿಟ್ಟು ಹೊಸಿ ಲೇಟ್ ಆಗಕ್ಕಿಲ್ವಾ? 10 ಗಂಟೆ ಆಗಿರೋದಕ್ಕೆ ನೀ ಹೆಂಗ್ ಸಿಕ್ಕ್ರ ಹಂಗೇನೆ ಕೂಗಾಡ್ತಾವ್ರು ನೋಡಿ. ನಮ್ ಕೆಲ್ಸ ಆಗಂಟ ಹೊಸಿ ಸುಮ್ಕಿರು, ಕೂಗಾಡ್ಬೇಡ ಸರಿನಾ? ಅಯ್ಯಯ್ಯ ಹೆಂಗಂದ್ರೆ ಬನ್ನಿ ತರಕಾರಿ ಹೆಚ್ಕೊಡಿವ್ರಂತೆ. ಹಾ 10 ಲಕ್ಷ 10 ಲಕ್ಷ. ಸರಿ ಬಿಡಿ ಆಯ್ತು, ಸಾರ್ ನಾ ಮಾಡ್ತೀನಿ. ಅತ್ತೆ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ ಅತ್ತೆ, ಎಲ್ಲನ ನೋಡ್ಕತೀನಿ ಕಣತ್ತೆ ಸರಿನಾ? ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಏನೋ ಒಂದ್ ಮಾಡ್ಕೊಂಡು ಎಲ್ಲನೂ ನೋಡ್ಕತೀನಿ ನಾನೇನಿಯ. ನಾನು ಇಲ್ವಾತೆ? ನೀವು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದತ್ತೆ. ಅಯ್ಯೋ ಬೇವರ್ಸಿ, ನೀನ್ ಯಾ ಸೀಮೆ ಒಳಿಯ ಕಣಲ್ಲ ನೀನು. ನೆಟ್ಟು ನೋಡ್ಕೊಳಕ್ ಆಗ್ದಿದ್ದಂಗೆ ನೀನು ನನ್ನ ಮಗಳನ್ನ ನಮ್ಮನ್ನು ಕರ್ಕೊಬಿಟ್ಟು ಬಂದ್ಬಿಟ್ಟಿದೀಗಲ್ಲ. ನೀನ್ ಯಾವ ಸೀಮೆ ಇದು ಅಂತ ಹೇಳ್ಬಿಟ್ಟು ಹಮ್ಮಿಕೊಂಡು ಹೋಗ್ಲಾ. ಸುಮ್ನೆ ನೀ ಉರ್ಸ್ಬೇಡ, ನನಗೆ ಬಂದ್ಬಿಟ್ಟಿರಿ ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ಉರ್ಸಕ್ಕೆ ಅಂತಾನೆ ನೀ ಬಂದವನೇ ಅಂತ ಅನ್ನಿಸ್ತದೆ. ಏಯ್ ಸುಮ್ಕೋಗು, ನನ್ನ ಮಗಳು ನೋಡ್ಕ ಸಾಕು, ನಾನು ನೋಡ್ಕೊಳ್ಳೋ ಅವಶ್ಯಕತೆ ಏನೈತೆ? ಹೆಂಗೋ ನೆಮ್ಮದಿಗಿದ್ದೋಳನ್ನ ಕರ್ಕೊಂಬಿಟ್ಟು ಬಂದು ಅಯ್ಯಯ್ಯೋ 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 ಅಂತ ಅನ್ನಿಸ್ತವೆ. ಬೊಡ್ಡೆತ್ತದವು ನೆಮ್ಮದಿ ಇಲ್ಲ ನಂಗಂತೂ ಈ ಮನೆಯಾಗೆ. ಎಲ್ಲ ಆಳು ಬಿದ್ದು ಹೋಯ್ತಳು ಈ ಅಮ್ಮ. ಮೂರು ಮುದ್ದೆ ಉಣ್ಣಕ್ಕೆ ಈ ಮನೆನೇ ಬೇಕಾ? ಅದೇನಾರ ಮಾಡ್ಕೊಂಡು ಹಾಳಾಗೋಗ್ಲಿ. ನಾನಂತೂ ಈ ನನ್ನ ಮಗಳ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳಕ್ಕಿಲ್ಲ. ನನ್ನ ಸೊಸೆ ನನಗೆ ಎಷ್ಟೋ ಆಸಿ. ಅಕೋ ಸಂಗು ಸಾಲ ಕಟ್ಬೇಕಂತೆ, ಅಲ್ಲಿ ಬಂದು ಕುಂತ್ಕೊಂಡವ್ರು ಎಲ್ಲನೂ ನಿನ್ನ ಕರ್ಕೊಂಬಿಟ್ಟು ಬಾ ಹೋಗು ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಹೂನಲ್ವೇ ಇವಾಗ ಸಂಗು ಸಾಲ ಬೇರೆ ಕಟ್ಬೇಕೇನೋ? ಲೇ ಮಗಳೇ, ಲೇ ಮಗಳೇ. ಹೂ ಕಣಕ, ಇದು ಯಾಕಕ್ಕ ಪ್ರತಿ ವಾರನೂ ನೆಟ್ಟು ಕಟ್ತಿದ್ದಲ್ಲ ಪ್ರತಿ ತಿಂಗಳು ಈ ಕಿತ್ತ ಯಾಕಕ್ಕ ಹಿಂಗ್ ಮಾಡ್ಕೊಬಿಟ್ಟಲ್ಲ? ನಾನು ಪೊದ್ದಿ ಮಂತ ಕುಡಿಕೊಂಡು ಹೋಗಿದ್ದೆ ನಿನ್ನ ಸೊಸೆ ಮಂತಕ್ಕೆ. ನೀನು ಅಲ್ಲಿದ್ದೀಗೇನು ಅಂತ ಅಲ್ಲಿ ಬಾಕ್ಲಾಕಿತ್ತಲ್ಲ, ಅದಕ್ಕೆ ಇಲ್ಲೇನ ಇದೆಯಾ ಅಂತ ಬಂದಿದ್ದಕ್ಕೆ ಸರಿಯಾಗಿ ಇಲ್ಲೇ ಇದೆಯಾ ಕಣಕ ನೀನು. ಬಾಕ್ಲಾಕಿತ್ತು ನಿನ್ನ ಸೊಸೆ ಮನೆ, ಅದಕ್ಕೆ ಇಲ್ಲಿಗೆ ನೆಟ್ಟು ಕುಡಿಕೊಂಬಿಟ್ಟು ಬಂದೆ. ಇಲ್ಲ ಇಲ್ಲ ಇಲ್ಲಿಗೇನಿಯ ಬಂದ್ಬಿಟ್ಟಿವ್ನಿ, ಇಲ್ಲೇನಿಯ ಇತ್ತೀನಿ ಇವಾಗ. ಅಲ್ಲಿಗೆಲ್ಲ ಹೋಗಕ್ಕಿಲ್ಲ ಸ್ಯಾನೆ ನಾನು, ಇಲ್ಲೇ ಇರೋದೇನಿಯ ಜಾಸ್ತಿ ನಾನು. ಅಲ್ಲಿಗೆಲ್ಲ ಹೋಗಕ್ಕಿಲ್ಲ ಬಿಡು ನಾನಂತೂ. ಅದು ಅದೇನು ಅಂದರೆ ಅಲ್ಲಿ ನನ್ನ ಸೊಸೆ ಸಂದಕ್ಕೆ ನೋಡ್ಕೊಳಳು. ಇವಳವಳ ನನ್ನ ಮಗಳು ಬಿಡ್ಲಿಲ್ಲ, ಕರ್ಕೊಂಬಿಟ್ಟು ಬಂದವಳೆ. ನೋಡು ಕೊಟ್ಟೆ ಕೊಡಬೇಕು, ಈಗ ಕೊಟ್ಟೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸರಿಯಾಗಿ ಕ್ಯಾಕರ್ಸ್ ಮಕ್ಕೋಗಿ ಕಾಸು ಕಿತ್ಕ ನನ್ನ ಮಗಳು ತಗಿ ಕೊಡ್ತಾಳೆ. ಯಾಕಕ್ಕ ಒಸಿ ಜೋರು ಮಾಡಿ ಕೇಳಿ, ಏನಾಗಕ್ಕಿಲ್ಲ ಕೊಡ್ತಾಳೆ. ಇಲ್ಲಾಂದ್ರೆ ಕೊಡಕ್ಕಿಲ್ಲ. ನಂತ ಕಾಸಿಲ್ಲ ಇವಾಗ ಕೊಡಕ್ಕೆ. ನನ್ನ ಸೊಸೆ ಎಲ್ಲೋದ್ಲ ಏನು ಕತ್ತಿಯೋ ನನ್ನ ಸೊಸೆ, ಅವಳೇ ಕೊಡೋಳಲ್ವ ಕಾಸ. ಈಗ ಅವಳಿಲ್ಲ ಅಂತಂದ್ಮೇಲೆ ಇವಳೇ ಕೊಡ್ಬೇಕಲ್ಲ. ನಾನು ಕರ್ಕೊಂಬಿಟ್ಟು ಬಂದಿರೋಳು, ನನ್ನ ಮಗಳೇ ಕೊಡ್ತಾಳೆ. ಕರಿ ಮಗಳೇ, ಮಗಳೇ ನೋಡಮ್ಮಿ ಸಂಘದವ್ರು ಬಂದವ್ರೆ. ಇಲ್ಲ ಕಣಪ್ಪ, ನಾನು ಯಾವ ಸಂಘಕ್ಕೂ ಸೇರ್ಕೊಳಕ್ಕಿಲ್ಲ. ನೀನು ಯಾವ ಸಂಘಕ್ಕೂ ಏನು ಸೇರಿಸ್ಕೊಳ್ಳೋದು ಇಲ್ಲ. ನೀನೇ ನಮ್ಮೂರೊಳೆ ಸಂಘಕ್ಕೆ ಸೇರಿಸ್ಕೊಳಕ್ಕೆ ನಿಮ್ಮಮ್ಮ 3,500 ರೂಪಾಯಿ ಸಂಘದ್ದು ಸಾಲ ಕಟ್ಬೇಕಿತ್ತಲ್ಲ, ಅದನ್ನ ಕಟ್ಟು. ಸರ್ನಲ್ಲಿ ಎಲ್ಲ ದೇವಸ್ಥಾನದ ಕುಂತವ್ರೆ. ಏನಂತೆ? ರೀ ಸಂಘು ಸಾಲ್ವ ಕಟ್ಬೇಕಂತೆ. ಸಂಘು ಸಾಲ ಕಟ್ಟು ಅಂತ ಬಂದ್ಬಿಟ್ಟೊಳಲ್ಲಿ ಅಮ್ಮ. ನಾವ್ ಯಾಕೆ ಕಟ್ಬೇಕು? ಯಾವಾಗ ಇಟ್ಕೊಂಡಿದ್ವಿ ಸಂಗು ಸಾಲನ? ನೀನ್ ಎತ್ಕೊಂಡಿಲ್ಲ ಅಳಿಮಯ್ಯ, ನಾನ್ ಎತ್ಕೊಂಡಿದ್ದಲ್ಲ. ನನಗೋಸಿ ಖರ್ಚು ಅಂತ ಹೇಳ್ಬಿಟ್ಟು ಇತ್ತು, ನಾನ್ ಎತ್ಕೊಂಡಿದ್ದೆ. ಅಯ್ಯೋ ವಾರ ಇಲ್ಲ ತಿಂಗಳ ಕಟ್ಕೊಂಡು ಹೋಗ್ಬೇಕು ಅನ್ನಿಸ್ತದೆ. ಯೋಸ್ ಎತ್ಕೊಂಡಿದ್ದು ನಾನು ಒಂದು 60-70 ಸಾವಿರ ಎತ್ಕೊಂಡಿದ್ದೆ ಅನ್ನಿಸ್ತದೆ. ತಿಂಗಳ ಅದನ್ನ ಕಟ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸುಮ್ಕೆ ಬಿಟ್ಟರೆ ಮಂತಾಗ ಬಂದು ಜಗಳ ಮಾಡಕ್ಕಿಲ್ವೇ? ಅಮ್ಮ ಇದೇನಮ್ಮ ಹಿಂಗೆ ಹೇಳ್ತಿದ್ಯಾ? ಇದ್ದಕ್ಕಿದಂಗೆ ಏನೇ ನೀನು ಕಾಸು ಕೊಡ್ಬೇಕು ಅಂದ್ರೆ ಎಲ್ಲಿಂದ ತಗೊಬಿಟ್ಟು ಬರೋಣಿ ಕಾಸ? ಅಯ್ಯೋ ಕಣವ, ನೀನ್ ಪುರಾಣ ಹೊಡ್ಕೊಂಡು ಕುಂತ್ಕೊಂಡು ಸಾಕು, ಹೊಸಿ ಕಾಸು ಕೊಡು. ಅಲ್ಲೆಲ್ಲ ಹೆಂಗುಸ್ರು ಅಂದ್ರೆ ಕ್ಯಾಕರ್ಸ್ ಮಾಕೋಗಿದ್ದವ್ರಲ್ಲಿ. ಸಂಘ ಸಾಲ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಟ್ಲಿಲ್ಲ ಅಂದ್ರೆ ಸುಮ್ಮನೆ ಬಿಟ್ಟರೆ ಇಟ್ಟಾಡಿಸ್ತಾರಲ್ಲಿ. ನಿಮ್ಮ ಅಮ್ಮ ಸಾಲ ತಗೊಂಡ್ರದು. ಇಷ್ಟು ದಿನ ಪೊದ್ದಿ ಕೊಟ್ಟೋಳು ಸಾಲ ಎಲ್ಲನೂ 3,500 ರೂಪಾಯಿ ಸಾಲ ಕಟ್ಟೋಳು. ಈಗ ಪೊದ್ದಿ ಮನೆ ಬಾಕ್ಲಾಕೊಂಡು ಹೋಗೋಳೆ. ಈಗ ನಾನೇನ್ ಮಾಡ್ಲಿ? ಈಗ ನೀನೇನೇ ಕಟ್ಬೇಕಾಯ್ತದೆ. ನಿಮ್ಮ ಅಮ್ಮ ಇಲ್ಲೇ ತಾನೇ ಇರೋದು, ನಿಮ್ಮ ಅಮ್ಮ ನಿನ್ನೇ ಕೇಳು ಅಂತ ಹೇಳ್ತಾ ಐತೆ. ಆ ಸಂಘದವರೆಲ್ಲ ಸುಮ್ಮನೆ ಬಿಡಕ್ಕಿಲ್ಲ. ಅಮ್ಮ ಇದು ಯಾವಾಗ ಮಸಾಲ ತಗೊಂಡಿದ್ದೆ? ಏನಕ್ಕೆ ಮಸಾಲ ತಗೊಂಡಿದ್ದೆ? ಒಂದ್ ಮಾತು ಹೇಳಿಲ್ಲ ಬಿಡ್ಲಿಲ್ಲ. ಇವಾಗ ನೀನ್ ತಗೊಂಡು ಖರ್ಚು ಮಾಡಿದಕ್ಕೆ ನಾನ್ ಕಟ್ಬೇಕೆ ಸಾಲನ? ಲೇ ನಾನು ಏನಕ್ಕೆ ತಗೊಂಡಿದ್ನ ಎತ್ ತಗೊಂಡಿದ್ನ ಅದನ್ನ ಕಟ್ಕೊಂಡು ನಿನ್ಗೇನ್ಲೇ ಆಗ್ಬೇಕು?
ನನ್ನ ಇಷ್ಟ. ನಾನು ಯಾವಾಗನ ತಕೊಂಡು ಏನ ಮಾಡ್ಕೊಂಡು ಹೆಂಗನ ಖರ್ಚು ಮಾಡ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೇನ್ಲೇ ಆಗ್ಬೇಕು ನೋಡು. ನಂದು ಇನ್ನೂ ಸಾಲ ಬೇಜಾನೈತೆ. ಮೊದ್ಲು ಸಾಲವ ಕಟ್ಟೋದ್ ಕಲ್ತ್ಕ. ಹಾ, ಸಾಲ ಕಟ್ಲಿಲ್ಲ ಅಂದ್ರೆ ಸಂಘದವ್ರು ಮನೆ ಮುಂದಕ್ಕೆ ಬರ್ತಾರೆ ಅಷ್ಟೇನಿಯ. ಅಕ್ಕ, ಪೊದ್ದಿಗೆ ಫೋನ್ ಹಾಕ್ಲ ಒಂದ್ ಮಾತು. ಹ್ಞೂ ಹಾಕ್ ನೋಡು. ಫೋನ್ ಆಗೋದು ಏನೋ ಇದ್ದಲ್ಲ ಅದ್ರ ಕಟ್ಗಿಡ್ತಾಳೇನೋ. ಫೋನ್ ಹಾಕ್ ನೋಡು. ಹ್ಞೂ ರಿಂಗ್ ಆಯ್ತಾಯ್ತು ಕಣಕ್ಕ, ರಿಂಗ್ ಆಯ್ತೈತೆ. ಅಯ್ಯೋ ಅಯ್ಯೋ, ನಮ್ಮ ಅತ್ತಿಗೆನೆ ಕೊಟ್ಬಿಟ್ರೆ ಸಾಕು. ಅಲೋ ಪದ್ದಿ, ಅದೇ ನಿಮ್ಮ ಅತ್ತೆದು ಸಂಘದ್ದು ಸೇರ್ಕೊಂಡಿತ್ತಲ್ಲ, 3,500 ರೂಪಾಯಿ ಕೊಡ್ಬೇಕಿತ್ತಲ್ಲ. ಓ ಹೌದೇ? ಓ ಮತ್ ಬರೋದು ಇಲ್ವಲ್ಲ. ಇವತ್ತು ಸಂಘಕ್ಕೆ ಸಾಲ ಕಟ್ಬೇಕಿತ್ತು. ಅಲ್ಲಿ ಬಂದು ಕುಂತವ್ರು ಎಲ್ರೂ ಕ್ಯಾಕುಸ್ ಮಕ್ಕು ಬಿತ್ತವ್ರೆ. ಬರ್ಲಿಲ್ಲ ಅಂತಂದ್ರೆ ಉಗಿತಾರಲ್ಲ ಕ್ಯಾಕುಸಿ. ಹೌದೇ? ಹೋಗತ್ತಾಗೆ ಒಳ್ಳೆ ಕತೆ ಆಯ್ತಲ್ಲ. ಅದೇ ಅದೇ ನಿಮ್ಮ ಅತ್ತೆ ಹೇಳ್ತಿದ್ಲು, ನಾನು ನಮ್ಮ ಸೊಸೆ ಮನೆಗಿಲ್ಲ ಇವಾಗ ಇಲ್ಲಿರೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಫೋನ್ ಹಾಕಿದ್ದು. ಹಾಂ ಆಯ್ತಡಿ, ನಿನ್ನ ಆದ್ನಿತಾಗೆ ಇಸ್ಕೊಂಡು ಹೋಯ್ತೀನಿ. ಹ್ಞೂ ಅವರೇ ಕಟ್ತಾರಾ? ಹ್ಞೂ ಸರಿ ಸರಿ ತಗ ಆಯ್ತು. ಏನಕ್ಕೆ ಹೋಗಿದ್ದಿದ್ದು? ಜಯಮ್ಮನ ಕೆಲ್ಸಕ್ಕ? ಓ ಸರಿ ತಗತ್ತಾಗೆ. ಅದೇ ಬಾಗ್ಲಾಕಿತ್ತು ಮಂತಕ್ಕೆ ಹೋಗಿದ್ದೆ. ಅದಕ್ಕೆ ಇಲ್ಲಿ ನಿಮ್ಮ ಅಮ್ಮನ ತಕ್ಕ ಬಂದು ನಿಮ್ಮ ಅತ್ತೆ ತಕ್ಕ ಬಂದಿದ್ದೀನಿ ಇಲ್ಲೇನೇನಿಯ. ಆಯ್ತು ಮಡಗು, ಆಯ್ತಾಯ್ತು ಇಸ್ಕೊಂಡು ಹೋಯ್ತೀನಿ ಮಡಗು ಇಲ್ಲೇನೇನಿಯ. ಹಾಂ ಸರಿ ಸರಿ. ಅಕ್ಕ ಪೊದ್ದಿ ಊರಾಗಿಲ್ವಂತೆ, ಬೆಂಗಳೂರಾಗಳಂತೆ ಪೊದ್ದಿ. ಅಯ್ಯೋ ನಾನು ಬರೋದಿನ್ನು 2 ದಿನ ಆಯ್ತದೆ. ನೀವು ಅಲ್ಲೇನೇ ಇಸ್ಕೊಂಡೋಗಿ ನಮ್ಮ ಅತ್ತೆ ತಾಗೆ ನನ್ನ ತಾಗೆ ಇವಾಗಿಲ್ಲ. ಫೋನಾಗೂ ಇಲ್ಲ, ನಾನು ಯಾವ್ದ್ರಾಗೂ ಇಟ್ಕೊಳಕಿಲ್ಲ. ನಾನು ಬೆಂಗಳೂರು ಖರ್ಚು ಬೇಕಿತ್ತು ತಗೊಂಡೋಗಿವ್ನಿ. ನಮ್ಮ ಅತ್ತೆ ಇವಾಗ ನಮ್ಮ ಮನೆಯಾಗ ಇಲ್ವಲ್ಲ. ಎಲ್ಲೋಳು ಅಲ್ಲೇನೇ ಇಸ್ಕ ನಮ್ಮ ಅತ್ತೆನೇ ಕೊಡ್ತದೆ. ಈಗ ನನ್ನ ಕಾಸಿಲ್ಲ ಅಂತ ಪುಟ್ಟಕ್ಕನ್ ಕಟ್ ಮಾಡಿದ್ಲು ಫೋನ. ನಾನು ಬರಕಿಲ್ಲ ಇಲ್ಲಿಗೆ ಅಂದ್ರೂ ಈ ಮಿಟುಗ್ಲಾಡಿ ನನ್ನ ಮಗಳವಳಲ್ಲ, ಇಲ್ಲ ನೀನು ಬರಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದಿ ಮಿಟುಗ್ಲಾಡಿ ನೀನಿಯ. ಇವಳು ಕರ್ಕೊಂಬಿಟ್ಟು ಬಂದ್ಮೇಲೆ ನಾನು ತಾನೇ ನೀ ಏನು ಮಾಡಲಿ ಹೇಳು? ಲೇ ಹೋಗಿ 3,500 ರೂಪಾಯಿ ತಂದ್ಬಿಟ್ಟು ಅಮ್ಮನ ಕೈಲಿ ಕೊಡು. ಸುಮ್ಮನೆ ಯಾಕೆ ನೋಡು, ಸಂಘದ ಹತ್ರ ಬಂದು ನೀನೇ ಉತ್ತರ ಕೊಡ್ಬೇಕಾಯ್ತದ. ಇಲ್ಲ ಅಂದ್ರೆ ಬಂದು ಸರ್ಸರ್ನ ಉತ್ತರ ಕೊಡು. ಇಲ್ಲಾಂದ್ರೆ 3,500 ರೂಪಾಯಿ ಕೊಡು. ರೀ ರೀ ಅಂದ್ರೆ ನಂತಾಗ ಎಲ್ಲಿಂದ ತಗೋಬಿಟ್ಟು ಬರ್ಲಿ ನಾನು? ರೀನಂತೆ ರೀನು ಇಲ್ಲ ಪಾನು ಇಲ್ಲ, ಹೋಗು. ನನ್ನ ತಗ ದೇವ್ರೊಣೆಗೆ ಉಣ್ವೆ ಕಾಸಿಲ್ಲ ನನ್ನ ತಗಂತುನುವೆ. ಈಗ ಒಳ್ಳೆ ನೈಸಾಗ ರೀ ಅಂತ ಅಂತಾಳೆ. ನಾನು ಇಲ್ಲಿಂದ ತಗೊಬಿಟ್ಟು ಬರ್ಲಿ ಕಾಸ? 3,500 ರೂಪಾಯಿ ನನ್ನ ತಾಗ ಎಲ್ಲಿಂದ ಬರ್ಬೇಕು ಕಾಸ? ಇನ್ನು ಬಟ್ವಾಡಿನೂ ಬಂದಿಲ್ಲ, ಅಲ್ಲಿಂದ ಎಂಥದೂ ಬಂದಿಲ್ಲ. ಈಗ ನನ್ನ ತಗ ಕಾಸಿಲ್ಲ. ಅಕ್ಕ ನಮ್ಮ ತಾಕ ಆಸಿಲ್ಲ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳಕ, ನಾಳೆಗೆ ಹೆಂಗನ ಮಾಡಿ ಕಟ್ಬಿಡ್ತೀವಿ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೇಳಿ ಅವ್ರಿಗೆ. ಹೆಂಗಿದ್ರು ಒಂದಿನ ಬಿಡ್ತಾರಲ್ಲ, ಹಂಗೆ ಬಿಡಕ್ಕೆ ಕೇಳು. ಬಿಟ್ಬಿಡ್ಲಿ, ನಾಳೆ ಬೇಕಾದ್ರೆ ತಂದ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು ಕಟ್ಬಿಟ್ರೆ ಆಯ್ತು. ಸಂಘದಾಗಂಗೆಲ್ಲ ಕೇಳ್ತಾರೆ ಅಂತ ಅನ್ಕತಿಯಾ? ಕ್ಯಾಕರ್ಸ್ ಮಾಕೋಗಿತಾರೆ ಸಂಘದಾಗಂಗೆಲ್ಲನೂ ಹೇಳ್ಕೊಂಡು ಕೇಳ್ಕೊಂಡು ಕುಂತ್ಕೊಂಡ್ರೆ. ಪೊದ್ದಿ ಸರಿಯಾಗಿದ್ಲಪ್ಪ ಪೊದ್ದಿ. ಹೇಳಿದ ತಕ್ಷಣ ತಂದ್ಬಿಟ್ಟು ಹಂಗೇನಿಯ ಪಟ್ಟ ಅಂತ ಹೇಳ್ಬಿಟ್ಟು ಕೊಟ್ಬಿಡೋಳು. ಹೇಳಿದ ತಕ್ಷಣ ಏನಿಯ ತಗ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಯ್ಯೋ ನೀನಿದೀಗಲ್ಲ ನೀನು. ಒಳ್ಳೆ ಓಡೈತದದು. ಕೊಡಂಗಿಲ್ಲ ಏನಿಲ್ಲ. ಇವತ್ತೊಂದಿನ ಹಂಗೋ ಹಿಂಗೋ ನಿಭಾಯಿಸ್ತೀನಿ. ನಾಳೆ ಬೆಳಿಗ್ಗೆನೇ ಕೊಟ್ಬೇಕು, ಇಲ್ಲ ಸಂಘದವ್ರು ಮಂತಕ್ಕೆ ಬಂದ್ಬಿಡ್ತಾರೆ. ಹುಷಾರು. ಇಲ್ಲ ಕಣಕ, ನಾಳೆಗೆ ಹೆಂಗೋ ಅಡ್ಜಸ್ಟ್ ಮಾಡ್ತೀನಿ. ಸರಿನೇ, ಇವಾಗ ಆಗಕ್ಕಿಲ್ಲ. ಈಗ ಸದ್ಯಕ್ಕೆ ನಮ್ಮ ಹತ್ರ ಕಾಸಿಲ್ಲ ಕಣಕ, 3,500 ರೂಪಾಯಿ. ಮತ್ತು ಅವ್ರಿಗೆಲ್ಲ ಹೇಳ್ಬಿಟ್ಟು ನಾಳೆಗೆ ಬಂದ್ಬಿಟ್ಟು ಕಲೆಕ್ಷನ್ ಮಾಡ್ಕೊಂಬಿಟ್ಟು ಇದು ಮಾಡಕ್ಕೆ ಹೇಳಕ್ಕ. ನಾಳೆ ಏನಿಯ ಬಂದ್ಬಿಟ್ಟು ಸರಿನೇ. ನಾಳೆ ನೀನಿಯ ಹೇಳ್ತೀನಿ ಹೇಳೋರಿಗೆ. ಇವತ್ತೊಂದಿನ ಬಿಟ್ಟಿದ್ದೀನಿ ಕಣಕ, ನಾಳೆ ಹೆಂಗೋ ರೆಡಿ ಮಾಡ್ಬಿಟ್ಟು ಕೊಟ್ಬಿಡಿ. ಸಂಘದಾಗ ಎಲ್ಲ ಹೆಂಗಸ್ರು ಮನೆ ಮುಂದಕ್ಕೆ ಬಂದು ಜಗಳ ಕಿತ್ತಾರ ಆಮೇಕಿಂದ. ಇಲ್ಲಿ ಹೇಳಿ ನನ್ನ ಮಗಳು ಒಳ್ಳೆ ಪ್ರೀತಿಯಿಂದ ಕರ್ಕೊಂಬಿಟ್ಟು ಬಂದವ್ರು ನನ್ನ ಇಲ್ಲಿ ಸಾಕ್ತೀವಿ ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು. ನನ್ನ ಜವಾಬ್ದಾರಿ ಎಲ್ಲ ಅವ್ರದೇನೇ ನೀಯ ಕಣಕ. ಇನ್ಮೇಲೆ ನಂದು ಏನಿದ್ರು ಎಲ್ಲ ಅವ್ರ ತಗೇನಿಯ ಕೇಳಿ ಅವ್ರೇನಿಯ ಕೊಟ್ಬಿಡ್ತಾರೆ ಎಲ್ಲನೂ. ಸರಿ ಕಣಕ ಆಯ್ತು. ನೀನು ಹೆಂಗೆ ಹೇಳಿದ್ರೆ ಹಂಗೆ. ನೀನು ಕಟ್ಟಿದ್ರೇನು, ನಿನ್ನ ಮಗಳು ಕಟ್ಟಿದ್ರೇನು, ನಿನ್ನ ಸೊಸೆ ಕಟ್ಟಿದ್ರೇನು, ನಮ್ಗೇನು ಸಂಘಕ್ಕೆ ಸಾಲ ಕಟ್ಬಿಟ್ರೆ ಸಾಕು. ಅಕ್ಕ ಒತ್ತಾರನೇ ನೀನು ಬಂದ್ಬಿಡ್ತೀನಿ ಕಣಕ. ಸರಿನೇ? ಸರಿ ಸರಿ ಆಯ್ತು. ನಾಳೆ ಮರಿಬೇಡ ಕಣಮಿ, ನಾಳೆ ಬೆಳಿಗ್ಗೆನೇ ಬೇಕು ನಮಗೆ ಕಾಸು. ಸಂಘದಾಗ ಹೆಂಗಸ್ರು ಸರಿ ಇಲ್ಲ, ಆಮೇಕಿಂದ ಮಂತ ಕುಡಿಕ ಬಂದ್ಬಿಡ್ತಾರೆ. ಅಲ್ಲಿ ಒಬ್ರು ಕಟ್ಲಿಲ್ಲ ಅಂದ್ರೂ ಸಮಸ್ಯೆ ಆಗೋಯ್ತದೆ. ಅಲ್ಲಿ ಬಡ್ಡಿ ಹಾಕ್ಬಿಡ್ತಾರಂತೆ, ಸಮಸ್ಯೆ ಆಯ್ತದೆ. ಅದಕ್ಕೆ ಎಲ್ಲಾರು ಕೈ ಅಂದ್ಬಿಡ್ತವೆ. ಒಸಿತೊಂದು ಸರ್ನ ಕೊಟ್ಟು. ಅಮ್ಮ ನಿಂತ ಕಾಸಿಲ್ವೇನಮ್ಮ? ನಾನೇನಕ್ಕೆ ಮಡಿಕಣ್ಲಿ? ಅಯ್ಯೋ ನನಗೇನೊಂದು ತೂಟ ಬಿದ್ರೆ ಸಾಕು. ನನಗೆ ಕಾಸು ಪಾಸು ಎಲ್ಲ ಮಡಿಕಂಡು ನಾನೇನು ಮಾಡಲಿ? ಹಿಂಗಂದ್ರೆ ಹೆಂಗಮ್ಮ? ಹಿಂಗಂದ್ರೆ ಸುಮ್ಮನೆ ನೀನಿಯ? ಅಯ್ಯೋ ದೇವ್ರೆ, ಒಳ್ಳೆ ಕತೆ ಆಯ್ತು. ಇವಾಗ ಅಮ್ಮ ಸಂಘದಾಗ ಸಾಲ ಬೇರೆ ತಗೊಂಡಿದ್ಯಾ, ಅದನ್ನ ಬೇರೆ ಕೊಡ್ಬೇಕು. ಈಗ ಏನು ಮಾಡೋದು ಕಾಸು ಹೊಂದಕ್ಕೆ? ರೀ ಏನ್ರಿ ಮಾಡೋದು? ಇದೇನು ನಿಮ್ಮ ಅಮ್ಮಂತ ಕಾಸು ಐತೆ ಅಂದ್ರೆ ಸಾಲ ನೋಡಿ ಜೊತೆಗೆ ತಗೊಬಿಟ್ಟು ಬಂದೈತೆ. ಏನು ಮಾಡೋಕ್ಕಾಗಕ್ಕಿಲ್ಲ. ಹೆಂಗೋ ನಾನು 3,500 ತಾನೇ, 10 ಲಕ್ಷ ರೂಪಾಯಿ ದುಡ್ಡು ಬರ್ತದೆ. ಅದಕ್ಕೋಸ್ಕರ 3,500 ರೂಪಾಯಿನ ಕೊಟ್ಟದೇನು ದೊಡ್ಡ ವಿಷಯ ಅಲ್ಲ. ನೀನೇ ಯಾರ ತಗನ ಇಸ್ಕೊಂಡು ಕೊಟ್ಬಿಡು. ಹಾಲಿನ ದುಡ್ಡು ಬಂದಾಗ ಬೇಕಾದ್ರೆ ನೋಡ್ಕೊಂಡು ಅವ್ರಿಗೆ ತೀರ್ಸಿದ್ರಾಯ್ತು. ಈ ಊರಾಗ ನನಗೆ ಯಾರಿಗೆ ಕೊಡ್ತಾರೆ ಕಾಸು? ಅಯ್ಯಯ್ಯ ನಾಷ್ಟ ಮಾಡೋದು ಬಿಟ್ಬಿಟ್ಟಿದ್ ಏನ್ ಕಣಮಿ ನಿನ್ ಮಾತುಕತೆಯ? ನಾನು ಕೇಳ್ ಕಿವಿ ತೂದ್ ಬಿದ್ದೋಗ್ಬಿಟ್ಟೈತೆ ನಂಗಂತೂ. ಏನಂತ ಮಾತಾಡ್ಕೊಂಡು ನಿಂತಿದ್ದೀರ ನೀವಂತೂ? ಸರ್ನ ಹೋಗಿ ತಿಂಡಿ ಪಂಡಿ ಮಾಡ್ಕೊಂಡ್ಬಿಟ್ಟು ತಗೊಂಬಿಟ್ಟು ಬಾ ಹೋಗು. ತಿರುಗಿ ನಿಮ್ಮ ಅತ್ತೆ ಬೇರೆ ಬಂದೋಳಲ್ಲಿ. ನಿಮ್ಮ ಅತ್ತೆಗಂತೂ ಮಾಡಿರೋ ಅಡುಗೆ ಎಲ್ಲ ಎಮ್ಮ ಮುಕ್ಕಾಲ್ ಭಾಗ ಬೇಕಾ ಎಮ್ಮಂಗೆ. ಸರ್ನ ಹೋಗಿ ಮಾಡೋಗ್ರಿ, ಆಮೇಕಿಂದ ಮಾತಾಡಿವ್ರಂತೆ ಹೋಗ್ರಿ. ಅಯ್ಯೋ ಏನಳಿ ಅಂದ್ರೆ ನಿಂತ್ಕೊಬಿಟ್ರಲ್ಲ, ಹೋಗಿ ಕ್ಯಾಮೆಗೆ ಮೇಲೆ ನೋಡ್ಕೊ ಹೋಗಿ. ಅಯ್ಯ ಸುಮ್ನೆ ಯಾವಾಗ ಎಂಟಿಂದ ಇನ್ ಮುಂದೆ ಓಡಾಡ್ಕೊಂಡಿರೋದೇ ನೀ ಕ್ಯಾಮೆ ಕಾಳ್ಬಡ್ಡಿ. ಕರ್ಕೊಬಿಟ್ಟು ಬಂದು ಮಡಿಕೊಂಡಿದ್ದಲ್ಲ, ಕೊಟ್ಟು ಗೊತ್ತಾಯ್ತದ ಅವಾಗ. ಕರ್ಕೊಂಬಿಟ್ಟು ಬಂದು ಏನು ಬಾಯ್ ಬಿಡ್ಕೊಂಡು ಕರ್ಕೊಂಬಿಟ್ಟು ಬಂದ್ಬಿಟ್ಲು. ಬಾ 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 ಅಂತ. ಏನು ಕರ್ಕೊಂಬಿಟ್ಟು ಬಂದ್ಲು ಅಂತ ಇಲ್ಲಿ ಗಂಟನೂ ಗೊತ್ತಾಗಿಲ್ಲ ನನಗಂತೂ. ಏನು ಕರ್ಕೊಂಬಿಟ್ಟು ಬಂದವಳೆ ಬಿಡು, ಏನು ಕರ್ಕೊಂಬಿಟ್ಟು ಬಂದವಳ ನನಗೇನು ಗೊತ್ತು. ಸುಮ್ಮನಿರೋದಷ್ಟೇನಿಯ. ನೋಡೋಣ ಆಮೇಕಿಂದ. ಬಿಗ್ರೆ ನೀವೇನು ಕುಂತ್ಕೊಬಿಟ್ಟಿದ್ರ? ನಾಷ್ಟ ಆಯ್ತಾ? ಕಾಯ್ತಾ ಇವ್ನಿ ಆಯ್ತಾ ಅಂತ ಹೇಳ್ಬಿಟ್ಟು.
ಇಷ್ಟೊತ್ತು ಕಾಯ್ತಿದ್ದೆ ಇನ್ನೀಗ ಮುಗೆ ಬಿದ್ದು ಹೋಗ್ಬಿಟ್ಟು ತಿನ್ಬೇಕು ಇವಾಗ. ಇದು ಯಾಕೆ ಬಿಗ್ರೆ ಹಿಂಗ್ ಮಾತಾಡಿದ್ರೆ? ಓ, ಇನ್ನು ಸಸೆ ನಾಷ್ಟ ಮಾಡಿಲ್ವೇನೋ ನನ್ನ ಸಸೆ. ಮಾಡ್ತಾಳಿರಿ. ಲೇ ಸಸೆ ಹೊಟ್ಟೆ ಹಸಿತೈ ಸರ್ನ ಮಾಡಮಿ. ಇಲ್ಲಿ ಒಬ್ಳೇನೆ ನೀವು ಬಡ್ಕೊಂಡು ಸಾಯ್ಬೇಕಿಲ್ಲಿ. ಇರಿ ವಸಿ. ಅಯ್ಯೋ ಅರ್ಜೆಂಟಾಗಿ ಮಾಡು ಅಂದ್ರೆ ನನಗೆ 4 ಅಯ್ಯವ ಮಾಡಕ್ಕೆ ಅರ್ಜೆಂಟಾಗೆ ಇರಿ. ಅಯ್ಯೋ 1 kg ಉಪ್ಪಿಟ್ಟು ರವೆ ಯಾಕೆ ಮಾಡಿದ್ರು ಸಾಲ್ಕ ಬರಕಿಲ್ಲ ನಮ್ಮ ಮನೆಯಾಗೆ. ಮಾಡ್ತಾ ಇವ್ನಿ ತಡೀರಿ. ಇದು ಯಾಕೆ ಮಗ ಇದು? ನಾನು ಒಬ್ಳಿಗೆ ಒಂದೇ 1 kg ಹಾಕ್ಬಿಟ್ಟು ಮಾಡ್ತೀರೀಗ. ನೀವು ಉಳಿದಿರೋಲ್ಲ ಇನ್ನೇನು ತಿಂತೀರಾ ಮತ್ತೆ ನನಗೆ ಒಬ್ಳಿಗೆ ಮಾಡ್ಬಿಟ್ರೆ ನೀವೆಲ್ಲ ಬ್ಯಾರೇಜ್ ಮಾಡ್ಕೊತಾ ಇದ್ದೀರಾ? ಇವ ಅಮ್ಮಂದು ಹೊಟ್ಟೆನೋ ಇಲ್ಲ ಕನ್ನಂಬಾಡಿ ಕಟ್ಟೆನೋ 1 kg ರವೆ ಹಾಕಿ ಮಾಡಿದ್ರು ಇದೇನಿದು ಹಿಂಗೆ? ಸಾಮಾನ್ಯದ ಮುದುಕಿ ಅಲ್ಲ ಇದು, ಕಿತ್ತೋದು ಮುದುಕಿ ಇದಂತೂ ನಾನು. ಲೇ ಮಗಳೇ, ಸರ್ನ ಮಾಡ್ಕೊಬಿಟ್ಟು ತಗೊಬಿಟ್ಟು ಬಂದಿಲ್ಲಿ ತಟ್ಟೆಗೆ ಹಾಕೊಂಡು ಕೊಡೆ. ಅಯ್ಯೋ ಆಮೇಕಿಂದ ಉಳಿಯಕ್ಕಿಲ್ವೋ ಇದೊಂದು ಟೆನ್ಷನ್ನಾಗೆ ಸಾಯ್ಬೇಕು. ಹೆಂಗೋ ನನ್ನ ಪೊದ್ದಿ ಮನೆಯಾಗ ಆರಾಮಾಗಿದ್ದೆ. ಬಾ 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 ಅಂತ ಕರ್ಕೊಬಿಟ್ಟು ಬಂದ್ಬಿಟ್ಟು ಇಲ್ಲಿ ನನ್ನ ಹಾಳು ಮಾಡ್ತಾವಳು ಇವಳಂತೂ. ಎಲ್ಲೋ ಉಪ್ಪಿಟ್ಟು ಜೊತೆ ಕೇಸರಿ ಬಾತು ಮಾಡ್ತಾವಳೆ ಅನ್ನಿಸ್ತದೆ. 1 kg ಉಪ್ಪಿಟ್ಟು ಮಾಡೋಕ್ಕಾಯ್ತದ? ಇನ್ನು ಕೇಸರಿ ಬಾತು ಮಾಡಿದ್ರು ಎರಡು ಹೆಂಗೋ ತಿನ್ಬೋದಲ್ವೇ? ಬೀಗ್ರೆ ಜೊತೆಗೆ ತಿನ್ನೋಣ ಬಿಡಿ ಕುಂತ್ಕೊಂಡು ಮಾತಾಡ್ಕೊಂಡು ಟಿವಿ ನೋಡ್ಕೊಂಡು.